ಹೆಸರಪ್ಪ ಮೋತಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದ ವಿಷಯ ಪರಿಸರ ಸಂರಕ್ಷಣೆ. ಪೀಠಿಕೆ: ಹಸಿರೇ ಭೂಮಿಯ ಉಸಿರು. ಗಿಡ ಬೆಳೆಸಿ ಪರಿಸರವನ್ನು ಉಳಿಸಿ. ಪರಿಸರ ಮನುಷ್ಯನ ಜೀವನಕ್ಕೆ ಎಲ್ಲವನ್ನು ಕೊಟ್ಟಿದೆ. ಮಾನವನು ತನಗೆ ಬೇಕಾದ ಎಲ್ಲವನ್ನು ಪರಿಸರದಿಂದಲೇ ಪಡೆಯುತ್ತಾನೆ. ಹೀಗಾಗಿ ಪರಿಸರವನ್ನು ಪ್ರಕೃತಿ ಮಾತೆ ಎಂದು ಕರೆಯುತ್ತೇವೆ. ಆದರೆ ಮಹಾಸ್ವಾರ್ಥಿಯಾದ ಮಾನವನಿಂದ ಇಂದು ಗ್ರಾಮ, ನಗರ ಸೇರಿದಂತೆ ಸಂಪೂರ್ಣ ಪರಿಸರ ಮಲಿನವಾಗಿ ಪರಿಸರ ನಾಶದೊಂದಿಗೆ ತನ್ನ ವಿನಾಶವನ್ನು ಹತ್ತಿರ ತಂದುಕೊಳ್ಳುತ್ತಿದ್ದಾನೆ. ಹೀಗೆ ಪ್ರಕೃತಿಯ ಗರ್ಭದಲ್ಲಿ ಬೆಳೆಯುತ್ತಿರುವ ಮಾನವನು ತನ್ನ ಕರುಳ ಬಳ್ಳಿಯನ್ನೇ ಕತ್ತರಿಸಿಕೊಳ್ಳುತ್ತಿದ್ದಾನೆ. ಇಂಥವರ ಸಂರಕ್ಷಣೆಯನ್ನು ಮಾಡಬೇಕು. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಎನ್ನುತ್ತೇವೆ. ಪ್ರಕೃತಿಗೂ ಮಾನವನಿಗೂ ಗಾಢವಾದ ಸಂಬಂಧವಿದೆ. ಅವನು ಪ್ರಕೃತಿಯಲ್ಲೇ ಹುಟ್ಟಿ ಪ್ರಕೃತಿಯಲ್ಲೇ ಬದುಕಿ ಕೊನೆಗೂ ಪ್ರಕೃತಿಯಲ್ಲೇ ಮಣ್ಣಾಗಿ ಹೋಗುತ್ತಾನೆ. ಹೀಗೆ ಬದುಕಿ ಸಾಯುವವರೆಗೂ ಪ್ರಕೃತಿಯ ಮಡಿಲು ಅನಿವಾರ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ, ನಗರೀಕರಣ, ಕೈಗಾರೀಕರಣ, ವಿಜ್ಞಾನ ತಂತ್ರಜ್ಞಾನದ ಅಭಿವೃದ್ಧಿ ಹೀಗೆ ಹಲವು ಕಾರಣಗಳಿಗೆ ಶರಣಾಗಿ ಅನೇಕ ರೀತಿಯಲ್ಲಿ ಪರಿಸರ ಮಾಲಿನ್ಯ ಹೆಚ್ಚುತ್ತಿದ್ದು ಹವಾಮಾನ ವೈಪರೀತ್ಯಗಳು ಉಂಟಾಗುತ್ತಿವೆ. ಅಲ್ಲದೆ ಹೆಚ್ಚುತ್ತಿರುವಾಗಿ ಪರಿಸರ ಎಂಬ ಈ ಜೀವಜಾಲದಲ್ಲಿ ಎಲ್ಲ ಪ್ರಾಣಿಗಳು ಒಂದಕ್ಕೊಂದು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅವಲಂಬಿಸಿ ಪರಸ್ಪರ ಪ್ರಭಾವ ಬೀರುತ್ತವೆ. ಈ ರೀತಿಯ ಪರಸ್ಪರ ಅವಲಂಬನೆಯ ಸಕಲ ಜೀವಿಗಳನ್ನು ಆಹಾರ ಸರಪಳಿಯ ರೂಪದಲ್ಲಿ ಬೆಸೆದು ಅವುಗಳ ಪರಸ್ಪರ ಪ್ರಭಾವವನ್ನು ಇನ್ನು ನಿಕಟಗೊಳಿಸಿ ಇಂತಹ ಜೀವಜಾಲವನ್ನು ಉಳಿಸಿ ಹೇಗೆ ಪರಿಸರವೆಂದರೆ ಸುತ್ತಮುತ್ತಲೂ ಹಸಿರು ಹೆಚ್ಚು ಗಿಡಗಳನ್ನು ನೆಟ್ಟು ಮರಗಿಡಗಳನ್ನು ಕತ್ತರಿಸುವುದನ್ನು ನಿಲ್ಲಿಸಬೇಕು. ಎಲ್ಲೆಂದರಲ್ಲಿ ಕಸಕಡ್ಡಿಗಳನ್ನು ಎಸೆಯದೆ ಸೂಕ್ತ ಜಾಗದಲ್ಲಿ ಹಾಕಬೇಕು. ಮನೆಯ ಸುತ್ತಮುತ್ತ ಹರಿದು ಪೋಲಾಗಿ ಹೋಗುವ ಮಳೆ ನೀರನ್ನು ಇಂಗಿಸಲು ವ್ಯವಸ್ಥೆಯಾಗುವಂತ ಇಂಗುಗುಂಡಿಗಳನ್ನು ಸ್ಥಾಪಿಸಬೇಕು. ಕಡಿಮೆ ದೂರದ ಪ್ರಯಾಣಕ್ಕೆ ಕಾಲ್ನಡಿಗೆ ಅಥವಾ ಸೈಕಲ್ಗಳನ್ನು ಬಳಸಬೇಕು. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನೇ ಹೆಚ್ಚಾಗಿ ಬಳಸಲು ಪ್ರಯತ್ನ ಮಾಡಬೇಕು. ಕಟ್ಟಿಗೆಯನ್ನು ಸುಡುವುದು ಮತ್ತು ಸೀಮೆ ಎಣ್ಣೆ ಬಳಸುವುದನ್ನು ಕಡಿಮೆ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಮತ್ತು ಮರುಬಳಕೆಯಾಗುವಂತಹ ವಸ್ತುಗಳನ್ನು ಹೆಚ್ಚಾಗಿ ಬಳಸುವುದು. ಆಹಾರ ಪದಾರ್ಥಗಳನ್ನೇ ಖರೀದಿಸಬೇಕು. ದನಕರುಗಳ ಮೈಯನ್ನು ಕೆರೆಗಳಲ್ಲಿ ಉಜ್ಜದಿರುವುದು. ಕಾರ್ಖಾನೆಗಳಿಂದ ಹೊರಬರುವ ತ್ಯಾಜ್ಯ ವಸ್ತುಗಳನ್ನು ನದಿಗೆ ಬಿಡದಿರುವುದು. ಕಾರ್ಖಾನೆಗಳಿಂದ ಹೊರಬರುವ ವಿಷ ಅನಿಲಗಳನ್ನು ನೇರವಾಗಿ ಪರಿಸರಕ್ಕೆ ಬಿಡದೆ ಎತ್ತರವಾದ ಕೊಳವೆಗಳ ಮೂಲಕ ಹೊರಬಿಡುವುದು. ಅತಿಯಾದ ಹೊಗೆ ಉಗುಳುವ ವಾಹನಗಳ ಬಳಸದಿರುವುದು ಜೀವಿಯ ಆಧಾರ. ಆದ್ದರಿಂದ ನಮ್ಮ ವಂಶ ಬೆಳೆಯಲು ನಮ್ಮನ್ನು ಬೆಳೆಸಿದಂತೆ ನಮ್ಮ ಮಕ್ಕಳ ವಂಶ ಬೆಳೆಗಳು ಮರಗಳನ್ನು ಬೆಳೆಸೋಣ. ಹೀಗಾಗಿ ಹುಟ್ಟಿದ ದಿನಾಚರಣೆ. ಇಂತಹ ಕಾರ್ಯಕ್ರಮಗಳೊಂದು ಒಂದು ಗಿಡ ನೆಟ್ಟು ಪರಿಸರವನ್ನು ಉಳಿಸುವ ಪ್ರತಿಜ್ಞೆ ಮಾಡುವುದರೊಂದಿಗೆ ಪ್ರತಿದಿನ ಪರಿಸರ ಸಂರಕ್ಷಣೆಯತ್ತ ಮುನ್ನಡೆಯೋಣ. ಗಿಡ ನಕ್ಕರೆ ಜಗ ನಗುವುದು, ಗಿಡ ಅಳಿದರೆ ಜಗ ಅಳಿಯುವುದು. ಅದಕ್ಕಾಗಿ ನಾವೆಲ್ಲರೂ ಸಾಲು ಮರದ ತಿಮ್ಮಕ್ಕನವರನ್ನು ಮಾದರಿಯಾಗಿಟ್ಟುಕೊಂಡು ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸೋಣ.